ಏನು ಹೇಳ್ತೀರಿ ವೀರಪ್ಪನ ಕೇಸ್ ಬಗ್ಗೆ? ಅಂದರೆ ನೀವು ಕಂಡುಕೊಂಡಂತಹ ವೀರಪ್ಪನ ಕೇಸ್. ನಾಗಪ್ಪ ವಾಸ್ ಕಿಡ್ನ್ಯಾಪ್ಡ್. ನಾಗಪ್ಪನವ್ರು ಕಿಡ್ನ್ಯಾಪ್ ಆಗ್ತಿದ್ದಂಗೆ ಸೆಕೆಂಡ್ ಡೇ ನಂಗೆ ಕರೆದ್ರು ಬನ್ನಿ ಅಂತ. ಹುಲಿ ಅಲ್ಲಿ ಸಿಂಹ ಅಲ್ಲಿ ಯಾವುದು ಅಷ್ಟು ಜೋರಾಗಿದ್ರು ಅವು ಆ ಕಡೆ ಈ ಕಡೆ ಯಾವಾಗಲೂ ಅಲರ್ಟ್ ಇರ್ತವೆ. ಯಾರನ್ನೂ ನಂಬಲ್ಲ ಅವ್ರು. ಈ ಡಸಂಟ್ ಬಿಲೀವ್ ಎನಿಬಡಿ, ಡಸಂಟ್ ಟ್ರಸ್ಟ್ ಎನಿಬಡಿ. ಅವ್ರ ಪಕ್ಕದವ್ರನ್ನೂ ನಂಬಲ್ಲ. ಪ್ರೆಸ್ನವ್ರು ಅಂತ ಹೋಗ್ಬೇಕು ಅಂತ, ಮೀಡಿಯಾದವರು. ಓಕೆ, ಒಂದು ಸ್ವಲ್ಪ ಮೀಡಿಯಾ ಹುಚ್ಚು ಜಾಸ್ತಿ, ಪ್ರಚಾರ ಬೇಕಾಗಿತ್ತು ಅವ್ರಿಗೆ ವೀರಪ್ಪ. ನಮಗೆ ಗೊತ್ತಾಗಿರೋದಲ್ಲ ಬಂದು ಹೋದ ಅಂತ. ಅವಾಗ ಕೇಳಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ. ಬಂದಿದ್ದ ವಾಟ್ ಎವರ್ ಇಸ್ ಹ್ಯಾಪನ್ಡ್ ಇನ್ ದಿ ಪಾಸ್ಟ್ ದೇ ವಿಲ್ ಅಕ್ಸೆಪ್ಟ್. ಫ್ಯೂಚರ್ ಹೇಳಲ್ಲ, ಅವ್ರಿಗೆ ಗೊತ್ತಿದ್ರು ಹೇಳಲ್ಲ. ಯಾಕೆಂದರೆ ಅವ್ರಿಗೆ ಭಯ. ಪೊಲೀಸ್ ಆದರೆ ಏನು ಮಾಡ್ತಾರೆ, ಒಂದು ಕೇಸ್ ಹಾಕ್ತಾರೆ ಹೋಗ್ತಾರೆ. ಇವನಾದರೆ ತೆಗೆದೇ ಬಿಡ್ತಾನಲ್ಲ. ನಮಗೇನಾದ್ರೆ ಹೆಚ್ಚು ನಿಮ್ಗೇನಾದ್ರೆ ನಾನು ನಿಮ್ಮ ತಂದೆ ತಾಯಿಗೆ ಏನು ಹೇಳ್ಬೇಕು, ಗೌರ್ಮೆಂಟ್ಗೆ ಏನು ಹೇಳ್ಬೇಕು, ಮಕ್ಳಿಗೆ ಏನು ಹೇಳ್ಬೇಕು? ಭಾರಿ ಪಜಿತಿ ಅವರು. ನೋ ಗ್ಯಾಡ್ಜೆಟ್ಸ್, ಎಲೆಕ್ಟ್ರಾನಿಕ್ ಐಟಮ್ ಏನು ತೊಗೊಂಡೋಗಿಲ್ಲ ಅವನ ಹತ್ರ. ಫೋನು ತೊಗೊಂಡೋಗಿಲ್ಲ, ರೇಡಿಯೋ ತೊಗೊಂಡೋಗಿಲ್ಲ, ಪೇಜರ್ ಇಲ್ಲ, ಯಾವ ಎಲೆಕ್ಟ್ರಿಕಲ್ದು ಯಾವುದೂ ಇಲ್ಲ. ಎಲ್ಲ ಚೆಕ್ ಮಾಡ್ತಾರೆ ಇಲ್ಲಿ ಏರ್ಪೋರ್ಟಲ್ಲಿ ಚೆಕ್ ಮಾಡಿದ್ರೆ. ಭಾಳ ಬುದ್ಧಿವಂತ ಇದ್ದಾರೆ ಮಾತ್ರ. ಆ ಟೈಮಲ್ಲಿ ಟಿ ವಿಯಲ್ಲಿ ನಿಮ್ಮ ಹೆಸರು ಕೇಳಿ ಬಂದಿದ್ದು ಇದೆ ವೀರಪ್ಪನ ಕೇಸಲ್ಲಿ. ಏನು ಹೇಳ್ತೀರಿ ವೀರಪ್ಪನ ಕೇಸ್ ಬಗ್ಗೆ? ಅಂದರೆ ನೀವು ಕಂಡುಕೊಂಡಂತಹ ವೀರಪ್ಪನ ಕೇಸ್. ಯಾಕಂತಂದರೆ ವೀರಪ್ಪನ ಕೇಸ್ ಬಗ್ಗೆ ಮಾತಾಡ್ತಾ ಹೋದರೆ ಪ್ರತಿಯೊಬ್ಬ ಆಫೀಸರ್ಸ್ಗಳ ಇಂಟರ್ವ್ಯೂಗಳು ನೋಡಿದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವರು ಆ ಕಥೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ವೀರಪ್ಪನ ಪರ ಇರೋರು ಒಂಥರ ಎಕ್ಸ್ಪ್ಲೇನ್ ಮಾಡ್ತಾರೆ, ತಮಿಳ್ನಾಡು ಪೊಲೀಸರು ಇನ್ನೊಂಥರ ಎಕ್ಸ್ಪ್ಲೇನ್ ಮಾಡ್ತಾರೆ, ನಮ್ಮ ಕರ್ನಾಟಕದವರು ಒಂಥರ ಎಕ್ಸ್ಪ್ಲೇನ್ ಮಾಡ್ತಾರೆ, ಸಿನಿಮಾ ಮಾಡೋರು ತಮಗನ್ಸಿದ ಮಟ್ಟಿಗೆ ಒಂಥರ ಸಿನಿಮಾ ಮಾಡಿರ್ತಾರೆ. ಸೀನಿಯರ್ ಪೊಲೀಸ್ ಆಫೀಸರ್ ಆಗಿ ಆಗಿನ ಕಾಲದ ಅದರ ಉಸ್ತುವಾರಿ ತೆಗೆದುಕೊಂಡಂತಹ ತಾವು ಹೇಳುವಂಥ ಘಟನೆಗಳು. ನಮ್ಮದೇನಾಯಿತು, ಈಗ ನಾನು ತಿರ್ಗಾ ಬೆಂಗಳೂರು ಸಿಟಿಲೇ ಇದ್ದೆ, ಅಡಿಷನಲ್ ಕಮಿಷನರ್ ಆಗಿದ್ದೆ. ಅವಾಗ ನಾಗಪ್ಪ ವಾಸ್ ಕಿಡ್ನ್ಯಾಪ್ಡ್. ನಾಗಪ್ಪನವ್ರು ಕಿಡ್ನ್ಯಾಪ್ ಆಗ್ತಿದ್ದಂಗೆ ಸೆಕೆಂಡ್ ಡೇ ನಂಗೆ ಕರೆದ್ರು ಬನ್ನಿ ಅಂತ. ಎಸ್.ಎಂ. ಕೃಷ್ಣ CM ಒನ್ ಸೆಕೆಂಡ್. ಎಸ್.ಎಂ. ಕೃಷ್ಣನೇ ಇದ್ರು. ಅವರೇ ಧರ್ಮ್ ಸಿಂಗ್ ಹೋಮ್ ಮಿನಿಸ್ಟರ್. ಹೌದು. ಹೇಳಿದ್ರು. ಮತ್ತು ಕೆಂಪಯ್ಯ ಆಲ್ರೆಡಿ ಹ್ಯಾಡ್ ವರ್ಕ್ಡ್ ದೇರ್. ಈ ನೀವು DCP ಕೆಂಪಯ್ಯ. DCP ಕೆಂಪಯ್ಯ ಅವರು ಆಲ್ರೆಡಿ ವರ್ಕ್ಡ್ ವೀರಪ್ಪನ ಆಪರೇಷನ್ ಮೊದಲು ಮಾಡಿದ್ದ ಒಂದು ಸ್ಟಿಂಟ್. ಸೊ ಅವರು ನನಗೂ ಅವನಿಗೂ ಬರೋಕೆ ಹೇಳಿದ್ರು, ನನಗೂ ಬರೋಕೆ ಹೇಳಿದ್ರು. ನಾನಂದೆ ಐ ಆಮ್ ಎ ನ್ಯೂ ಮ್ಯಾನ್, ಐ ಡೋಂಟ್ ನೋ. ಆ ಕಡೆ ನಾನು ಮಾಡಿಲ್ವಲ್ಲ. ಎಕ್ಸೆಪ್ಟ್ ನಾನು ಅಡಿಷನಲ್ SP ಮೈಸೂರು ಇದ್ದಾಗ ಅದೆಲ್ಲ ನೋಡಿದ್ದೆ, ಚಾಮರಾಜನಗರನೂ ಬರೋದು. ಬಟ್ ದೇ ವರ್ ಕಾಲ್ಡ್. ದೆನ್ ಅವಾಗ ಹೋಗಿ ನೋಡಿದ್ವಿ, ಇದಾಗಲ್ಲ, ಕಿಡ್ನ್ಯಾಪ್ ಎಲ್ಲ ಆಗೋಗಿತ್ತಲ್ಲ. ನಾವು ಹೋಗೋಷ್ಟೊಳಗೆಲ್ಲ ಮುಗಿದೋಗಿತ್ತು. ದೆನ್ 1-2-3 ದಿನ ಅಲ್ಲಿ ಇಲ್ಲಿ ಮೀಟಿಂಗು ಇದು ಮಾಡೋದು, ಕೆಲವು ಐಡಿಯಾಸ್ ಕೇಳಿದ್ರು, ಎಲ್ಲ ಹೇಳೋದು ಮಾಡೋದು. ಮತ್ತು ಹೆಲಿಕಾಪ್ಟರ್ ತರಿಸಿದ್ದು ಹುಡ್ಕೋಕ್ಕೆ ಎಲ್ಲ ಅವಾಗೆಲ್ಲ ಆಯಿತು. ಭಾಳ ಜೋರು ಹೆಲಿಕಾಪ್ಟರ್ ಎಲ್ಲ ಬಂತು. ನಾವು ಹೇಳಿದ್ವಿ, ಅವರು ಅಲ್ಲೆಲ್ಲ ನೋಡಿ ಎಲ್ಲ ಆಗಿ ಹೆಲಿಕಾಪ್ಟ್ರಲ್ಲಿ ಹುಡ್ಕೋಕ್ಕಾಗುತ್ತಾ? ಆಗಲ್ಲ. ಬಟ್ ಮಾಡೋ ಪ್ರಯತ್ನ ಮಾಡ್ಬೇಕಂತೇಳಿ ಅದು ತರಿಸಿ ಎಲ್ಲ ಮಾಡೋದಿತ್ತು. ಅದಾದಮೇಲೆ ಸ್ವಲ್ಪ ದಿನ ಆಯಿತು, ಹಂಗೆ ನೋಡ್ತಾ ಇರಿ ಅಂತ ಹೇಳಿದ್ರು. ಆಮೇಲೆ ಕೊನೆಗೆ ಪೋಸ್ಟಿಂಗೇ ಮಾಡಿಬಿಟ್ರಲ್ಲಿ. ನನ್ನೇ ದೇ ಮೇಡ್ ಮಿ ಚೀಫ್ ಆಫ್ STF. ಅವಾಗ ಪೋಸ್ಟಿಂಗ್ ಆಯಿತು. ಪೋಸ್ಟಿಂಗ್ ಆದಮೇಲೆ ಶುರುವಾಯಿತು. ಅವಾಗ ಸ್ವಲ್ಪ ದಿನ ನಾಗಪ್ಪ ಅವರು ಕಿಡ್ನ್ಯಾಪ್ ಆಗಿದ್ದಾಗ ಜಾಸ್ತಿ ಒಳಗೋಗ್ಬೇಡಿ, ಅವ್ನು ನೋಡ್ದಾಕ್ತೀವಿ ಅಂತ ಹೇಳ್ಬಿಟ್ಟಿದ್ರು ಇವರು. ಓಕೆ, ಆಪರೇಷನ್ ಬರೀ ಹೊರಗಡೆನೇ ಮಾಡಬೇಕು, ಅಲ್ಲಿ ಹೋಗ್ಬೇಡಿ. ಆಮೇಲೆ ನಾಗಪ್ಪ ಈಸ್ ಇಂಪಾರ್ಟೆಂಟ್, ಹೆಂಗಿದ್ರು ಅವನು ಜೀವಂತವಾಗಿ ಕರ್ಕೊಂಬರ್ಬೇಕು ಅಂತೇಳಿ ಅಷ್ಟರೊಳಗೆ ಆದಾಗ. ಆಮೇಲೆ ಭಾಳ ಸತಿ ನಾವು ಪ್ರಯತ್ನಗಳಾದವು, ಇದು ಆಯಿತು, ಎಲ್ಲ ಆಯಿತು. ಒಂದು ಸತಿ ನಾಗಪ್ಪ ಇಂಥ ಕಡೆ ಇದ್ದಾನೆ ಅಂತ ವೀರಪ್ಪನ ಈ ಕಡೆ ಇದ್ದಾನೆ ಅಂತ ಗೊತ್ತಾಯಿತು. ನಮ್ಮ ಹರಿಶೇಖರನ್ ಇದ್ದಾರಲ್ಲ ಈಗ ಅಡಿಷನಲ್ DG ಕ್ರೈಮ್ ಏನೋ ಇದ್ದಾರೆ ಅಂತ ಕಾಣಿಸ್ತದೆ. ವಾಸ್ SP ಚಾಮರಾಜನಗರ. ಅವತ್ತು ಬಂತು ಇನ್ಫಾರ್ಮೇಷನ್, ಹೋದ್ವಿ ನಾವು ಎಲ್ಲ. ನಾವು ಹೋದ್ವಿ ಇಲ್ಲೇ ಇದನ್ನು, ಯಾಕೆಂದರೆ ಯಾರು ಅವನಿಗೆ ಟೇಪ್ ಕೊಟ್ಟಿದ್ರು, ಅವ್ನು ಸಿಕ್ಬಿಟ್ಟಿದ್ದ ನಮ್ಮ ಹತ್ರ. ಸೊ ಅವನು ಕೇಳಿದ್ರೆ ಈ ಏರಿಯಾ ಹೇಳಿದೆ ಅಷ್ಟೇ, ಎಕ್ಸಾಕ್ಟ್ಲಿ ಹೇಳಿಲ್ಲ. ಸೊ ನಾವೆಲ್ಲ ವಿ ಸರೌಂಡೆಡ್ ದಟ್ ಏರಿಯಾ ಎಲ್ಲ ಹೋಗಿ ಬೆಳಗಿನ ಜಾವನೇ ನುಗ್ಗಿದ್ವಿ. ಓಕೆ, ಬೆಳಗಿನ ಜಾವ ಅಂದರೆ ಬಟ್ 1:32 ಇರಬೇಕು. ಅವಾಗ ನುಗ್ಗಿದ್ವಿ, ಎಲ್ಲ ಹೋದ್ವಿ. ಅಲ್ಲಿ
ಅವನಿದಾನೆ ಎಲ್ಲ ಕಡೆ ನಾವು ಎಲ್ಲ ಸ್ಪ್ರೆಡ್ ಮಾಡಿ ನಾವು ತಮಿಳ್ನಾಡು ಎಲ್ಲರೂ ಸೇರಿ ಹುಡುಕಿದ್ವಿ ಎಲ್ಲೂ ಸಿಗ್ತಿಲ್ಲ. ಆಮೇಲೆ ಅಷ್ಟೊಳಗೆ ಇಲ್ಲೆಲ್ಲ ದೊಡ್ಡ ಗಲಾಟೆ, ನಾಗಪ್ಪ ಹೊಡೆದಾಕ್ಬಿಡ್ತಾನೆ, ಇವರೆಲ್ಲ ಒಳಗೆ ನುಗ್ಬಿಟ್ಟವ್ರೆ ಅಂತ. ನೀವು ಒಳಗಡೆ ಹೋಗಿದ್ದು ಎಲ್ಲ ಒಳಗೆ ಹೊಡಿದೆ, ವಾಪಸ್ ಬನ್ನಿ ಅಂತೆಲ್ಲ ಗೌರ್ಮೆಂಟಿಂದ ಎಲ್ಲ ಕಡೆ ಆರ್ಡರ್ಸ್ಗಳು. ಆರ್ಡರ್ಸು. ಅವಾಗ ಹರಿಶೇಖರನ್ SP ಅವನು ಓಡಿ ಬಂದ ಇಲ್ಲಿಂದನು ಒಂದು ಸುಸ್ತ, ಸಾರ್ ವಾಪಸ್ ಬರೋಕೆ ನೀವೆಲ್ಲ ಒಳಗೆ ಬಂದುಬಿಟ್ಟಿದ್ದೀರ ಅಂತ. ಆಮೇಲೆ ಆಯಿತು ಅಂತೇಳಿ ಅಷ್ಟರೊಳಗೆ ನಾವೇನು ಮಾಡಿದ್ವಿ, ಹಂಗೂ ಒಂದು 4 ಬ್ಯಾಚ್ ಬಿಟ್ಬಿಟ್ಟು ಕೂಮಿಂಗ್ ಪಾರ್ಟಿನ ನಾವೆಲ್ಲ ವಿಡ್ರಾ ಆದಂಗೆ ಆದ್ವಿ. ಆವಾಗ ಆಮೇಲೆ ಅದರಲ್ಲಿ ಇದ್ದವ್ರು ನಮ್ಗೆ ಹೇಳಿದ್ದು ಯಾರು ಅಕ್ಯೂಸ್ಗಳು. ಆಮೇಲೆ ಲೇಟ್ರ್ ಆನ್ ಸಿಕ್ಕಿದ್ರಲ್ಲ ಟೇಪ್ ಕೊಟ್ಟಾಗ ಅಲ್ಲಲ್ಲ, ಆಮೇಲೆ ನಾವು ಆಪರೇಷನ್ ಮುಗಿಸಿದ ಮೇಲೆ ಆವತ್ತಿನ ದಿವಸ ಏನಾಯ್ತಪ್ಪ ಅಂತ ಹೇಳಿದ್ರೆ, ಸರ್ ಎಲ್ಲ ನೀವೆಲ್ಲ ಅಲ್ಲೇ ಓಡಾಡ್ತಿದ್ರು, ನಾವು ಅಲ್ಲೇ ಕೂತಿದ್ವಿ, ನಮಗೆ ಭಯ ಆಯಿತು ಎನ್ಕೌಂಟ್ರ್ ಆಗುತ್ತೆ ಅಂತ. ಹೊಡೆದ್ಬಿಡ್ತಾರೆ ಪೊಲೀಸರು, ನಮ್ಮನ್ನು ಹೊಡೆದಾಕ್ಬಿಡ್ತಾರೆ, ಇನ್ನೇನು ಮಾಡೋದು ಅಂತ. ಅದಕ್ಕೆ ನಾವು ಸರೆಂಡರ್ ಆಗ್ಬಿಡ್ತೀವಿ ಅಲ್ಲಿಂದ ಹೇಳಿ ಅಂತ. ಇವನು ಬಿಡಲಿಲ್ಲ ವೀರಪ್ಪನ, ಕೂತ್ಕೊಂತ ತಲೆ ಮೇಲೆ ಹೊಡೆದು ಅಲ್ಲೇ ಕುಂಡಿಸ್ತಾರೆ. ಮೇಲೆ ಕೂತ್ಕೊಂಡವ್ರೆ, ಅದೇ ಜಾಗದಲ್ಲೇ ಕೂತ್ಬಿಟ್ಟವ್ರು ಜಾಗದಲ್ಲಿ. ಇವ್ರು ಇವ್ರು ನಮ್ಮವ್ರು ಅಲ್ಲೇ ಸುತ್ತಲೂ ಹೊಡಿತಾ ಇದ್ದಾರೆ ರೌಂಡು. ಮೇಲೆ ಹತ್ಬಿಟ್ರೆ ಒಂದು ಸಿಗೋನು ಗೊತ್ತಿಲ್ಲ, ಇವರು ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ. ಅವನು ವೀರಪ್ಪನ ಹೇಳೋದು ಅಂತ, ಇಲ್ಲ ಅವ್ರು ಇಲ್ಲಿ ಮೇಲೆ ಬರಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಅಲ್ಲೇ ಹೋಗೋದು ಇಲ್ಲೇ ಹೋಗೋದು. ಅಲ್ಲಿ ರೋಡ್ ಟೈಪ್ ಇರ್ತಾವಲ್ಲ, ಸ್ವಲ್ಪ ದನಾಗಿನ ಓಡಾಡಿದ್ದು, ಹಂಗೆ ಹೋಗ್ತಾರೆ ನೋಡು. ಇಲ್ಲ ಅಂತ ಹೇಳಿದ್ರು. ಅವ್ರು ಹಂಗೇ ಕೂತಿದ್ದಾರೆ. ಇವ್ರು ಹಿಂಗೆ ಓಡಾಡೋದು, ಅಷ್ಟು ತಿರುಗಿ ಗಲಾಟೆ ಆಯ್ತಲ್ಲ, ವಾಪಸ್ ಬರ್ಬೇಕು ಅಂತ. ದಿ ಫೋರ್ಸ್ ವಾಸ್ ವಿಡ್ರಾನ್. ಆಮೇಲೆ ಇವ್ರು ನಮಗೆ ಸಿಕ್ಕಿದ್ರು ಯಾರು, ಅವನ ಜೊತೆ ಇದ್ದವ್ರು ಸರ್. ಅವ್ರು ಅವಾಗ ಹೇಳಿದ್ರು, ಸರ್ ಅವತ್ತು ಅಲ್ಲೇ ಇದ್ವಿ, ಹಿಂಗಾಯ್ತು. ಹಂಗೆ ಭಾಳಷ್ಟು ಸಿಕ್ಕಿದ್ದು ಮಿಸ್ ಆಗಿದಾವ. ಓದಂಗೆ ನಾವು ಇನ್ನೊಂದು ಸತಿ ಹೋಗಿದ್ವಿ, ಒಂದು ಮನೆಗೆಲ್ಲ ಬಂದು ಇಸ್ಕೊಂಡು ಹೋಗಿದ್ದಾನೆ. ಅವ್ರ ಮನೆಯವರು ಹೇಳಿದ್ರು, ತಕ್ಷಣ ಎಲ್ಲ ಇಮ್ಮಿಡಿಯೇಟ್ ಆಲ್ ಆಫ್ ಅಸ್ ವೆಂಟ್, ಹೋಗಿ ಸರೌಂಡ್ ಮಾಡಿ ಎಲ್ಲ ಕಡೆ ನಾವು ಸರೌಂಡ್ ಮಾಡ್ಕೊಂಡ್ವಿ. ಆಮೇಲೆ ಒಂದು ಟ್ರೂಪಲ್ಲಿ ಹೋಗಿದ್ದಾರೆ ಆ ಬೆಟ್ಟದ ಇದೆಲ್ಲ ಸರ್ಚ್ ಮಾಡ್ಕೊಂಬನ್ನಿ ಅಂತ. ಅವರು ಹೋಗಿ ಬೆಟ್ಟದ ಹತ್ರ ಹೋದ್ರು, ಅದನ್ನು ಹತ್ತಲಿಲ್ಲ ತಿರ್ಗಾ. ಮತ್ತು ಅಲ್ಲೂ ಮಿಸ್ ಆಯ್ತು. ಅಲ್ಲಿ ಆಮೇಲೆ ಬಂದು ಕೇಳಿದ್ರೆ ಅವ್ರದ್ದು ಅದೇ ಕತೆ, ಅಲ್ಲೇ ಕೂತಿದ್ದಾರೆ. ಅವನು ಅವಾಗ ನಾಗಪ್ಪ ಇರಲಿಲ್ಲ, ಆಫ್ಟರ್ ದಟ್ ನಾಗಪ್ಪ ಅಷ್ಟಿತ್ತು. ಅವನ್ನ, ಸರ್ ಅಲ್ಲೇ ಬಂದು ಹೋದ್ರು ಪೊಲೀಸರು, ನಾವು ಅಲ್ಲೇ ಕೂತಿದ್ವಿ, ಚೂರು ಮೇಲೆ ಹತ್ತಿದ್ರೆ ಆಗ್ಬಿಡೋದು. ಅವ್ರನ್ನೂ ಹೊಡೆದಾಕೋನು ಯಾರನ್ನ ಪೊಲೀಸ್ನ ಇಮಿಡಿಯೇಟ್ ಬಂದವ್ರನ್ನ. ಬಟ್ ನಮಗೆ ಅಲರ್ಟ್ ಆಗ್ಬಿಡ್ತಿದ್ವಲ್ಲ. ಹಂಗಾಗಿ ಭಾಳಷ್ಟು ಕಡೆ ಸಿಗೋದು ಮಿಸ್ ಆಗೋದು ಇದೆ. ಆಮೇಲೆ ಫುಲ್ ಅಲರ್ಟ್ ಆಗಿಬಿಟ್ಟ, ಭಾಳ ಇದ್ರಾಗೆ ಇರೋನು. ಆಮೇಲೆ ನಾವೇನು ಮಾಡೋದು, ಇದು ನೋಡಿದ್ವಿ, ಎಷ್ಟು ಇವ್ರಿಗೆ ಇಂಟ್ರಾಗೇಷನ್ ಮಾಡೋದು ಎಲ್ಲ ಏನು ಪ್ರಯೋಜನ ಇಲ್ಲ. ಅಲ್ಲಿ ಜನಗಳಿಗೆಲ್ಲ ನಾವು ಕೇಳ್ತಿದ್ವಿ ಏನಪ್ಪ ಅಂಥೇಳಿ. ಸರ್ ಬಂದಿದ್ದ, ಒಂದು ವಾರದ ಕೆಳಗೆ ಬಂದಿದ್ದ ಅಂತ ಹೇಳೋರು. ಓದಿ ಯಾವಾಗ ಬರ್ತಾನೆ ಹೇಳು ಊರಿಗೆ? ಅಲ್ಲ, ಒಂದು ಲೋನ್ಲಿ ಹೌಸಸ್ ಇರ್ತಾವಲ್ಲ, ಇಂಡಿವಿಜುವಲ್ ಹೌಸ್. ಮತ್ತೆ ಯಾವಾಗ ಬರ್ತಾನೆ ಹೇಳು? ಇಲ್ಲ ಸರ್ ಏನು ಹೇಳಿಲ್ಲ, ಮತ್ತೆ ನಾವು ಬಂದಾಗ ನಿಮ್ಗೆ ಹೇಳ್ತೀವಿ. ನೋಡಿ ಬರೀ ಇಷ್ಟೇ, ಏನು ಸ್ಟ್ಯಾಂಡರ್ಡ್ ಉತ್ತರಗಳಿವು. ನಮಗೆ ಗೊತ್ತಾಗಿರೋದಲ್ಲ ಬಂದೋದ ಅಂತ. ಅವಾಗ ಕೇಳಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ, ಬಂದಿದ್ದ ಅಂತ. ವಾಟ್ ಎವರ್ ಇಸ್ ಹ್ಯಾಪನ್ಡ್ ಇನ್ ದಿ ಪಾಸ್ಟ್ ದೇ ವಿಲ್ ಅಕ್ಸೆಪ್ಟ್. ಫ್ಯೂಚರ್ ಹೇಳಲ್ಲ, ಅವ್ರಿಗೆ ಗೊತ್ತಿದ್ರು ಹೇಳಲ್ಲ. ಯಾಕೆಂದರೆ ಅವ್ರಿಗೆ ಭಯ, ಪೊಲೀಸ್ ಆದರೆ ಏನು ಮಾಡ್ತಾರೆ, ಒಂದು ಕೇಸ್ ಹಾಕ್ತಾರೆ ಹೋಗ್ತಾರೆ. ಇವನಾದರೆ ತೆಗೆದೇ ಬಿಡ್ತಾನಲ್ಲ. ಯಾವುದೇ ಕಾರಣಕ್ಕೂ ಫ್ಯೂಚರ್ ಬಗ್ಗೆ ಹೇಳ್ತಿರಲ್ಲ, ಭಾಳಷ್ಟು ಭಯ ಇತ್ತು ಅವನ ಬಗ್ಗೆ. ನಾವು ಎಲ್ಲ ಥರ ಪ್ರಯತ್ನ ಮಾಡ್ತಿದ್ವಿ, ಹೇಳೋದು ಮಾಡೋದು, ಇನ್ಫಾರ್ಮೆಂಟ್ ಅಂತ ಹೇಳೋದು. ಭಾಳಷ್ಟು ಜನ ದುಡ್ಡೆಲ್ಲ ಇಸ್ಕೊಂಡು ಹೋಗೋರು ಕೊಡ್ತಿದ್ವಿ. ಬಟ್ ಇಸ್ಕೊಂಡೋಗಿ ಏನು ಸುಳ್ಳು ಹೇಳೋರೇ ಜಾಸ್ತಿ ಇನ್ಫಾರ್ಮೆಂಟ್ ಆಗಿದ್ರು ಅಲ್ಲಿ. ಅಂದರೆ ಈ DFO ಶ್ರೀನಿವಾಸ್ ಅವ್ರದ್ದು ಮರ್ಡರ್ ಆಯ್ತಲ್ಲ, ಆ ಟೈಮಲ್ಲಿ ಇವನು ಚಾರ್ಜ್ ತೊಗೊಂಡು? ನಾನಿಲ್ಲ. ನಾವು ಹೋದ್ಮೇಲೆ ಯಾವುದು ವೀರಪ್ಪನ ಅಂತ್ಯ ಆಯ್ತು ಹೊರತು ಬೇರೆ ಯಾರ್ದು ನಮ್ಮವ್ರದ್ದು ಏನಾಗಿಲ್ಲ. ನಾವು ವಿ ಆಲ್ಸೋ ಡಿಸೈಡೆಡ್ ಒಂದು ಹಿಂಗೆ ಆದ್ರೆ ಆಗೋದಿಲ್ಲ, ವಿ ಹ್ಯಾವ್ ಟು ಚೇಂಜ್ ಅವರ್ ಮೋಡಸ್ ಆಪರೆಂಡಿ ಅಂತ. ಸ್ವಲ್ಪ ಆಗಬೇಕಂತ ಮೋಡಸ್ ಆಪರೆಂಡಿ ಚೇಂಜ್ ಮಾಡಿ ಹಿಡಿಬೇಕು. ಇದೇ ಥರ ಹೋಗಿ ಹಿಡಿದ್ರೆ ಆಗಲ್ಲ ಅಂಥೇಳಿ ಆ ಥರ ನಾವು ಮಾಡಿದ್ದು. ಹಾಗೆ ಒಂದು ಸತಿ ನಾವು ಏನು ಮಾಡಿದ್ವಿ, ಪ್ರೆಸ್ನವ್ರು ಅಂತ ಹೋಗ್ಬೇಕು ಅಂತ, ಮೀಡಿಯಾದವರು. ಓಕೆ, ಒಂದು ಸ್ವಲ್ಪ ಮೀಡಿಯಾ ಹುಚ್ಚು ಜಾಸ್ತಿ, ಪ್ರಚಾರ ಬೇಕಾಗಿತ್ತು ಅವ್ರಿಗೆ ವೀರಪ್ಪ. ಬಟ್ ನಕಿರನ್ ಗೋಪಾಲ್ ಒಬ್ಬನೇ ಮೀಡಿಯಾ ಪರ್ಸನ್. ಅವ್ರು ಹೋಗೋರು, ಬೇರೆಯವರು ಎಲ್ಲ ಕೆಲವು ಕಡೆ ಆಗಿದೆ. ಅವನು ಥ್ರೂ ನಾವೇನು ಮಾಡೋದು, ನಾವೇ ಮಾಡ್ತೀವಿ ಅಂತೇಳಿ TV ಚಾನಲ್ ಹೇಳ್ಬಿಟ್ಟು, ಈ TV ಚಾನಲಿಂದ ಬರ್ತಿದ್ದೀವಿ ಅಂತೇಳಿ. ಪಾಪ ಒಬ್ಬ ಯಂಗ್ಸ್ಟರ್ ತಮಿಳ್ನಾಡವ್ರೆ, ಅವನ್ನೇ ಸೆಟ್ ಮಾಡಿಬಿಟ್ಟು, ಈ TV ಚಾನಲ್ ಆಪ್ರೇಟರ್ ಇವನು ಬರ್ತಾನೆ ಅಂಥೇಳಿ. ನಮಗೆ ಗೊತ್ತಿತ್ತಲ್ಲ ಯಾರ್ಯಾರು ಅವ್ರು ಇದ್ದಾರೆ ಅಂಥೇಳಿ ತಿಳಿಸ್ಲಿಕ್ಕೆ ಮಾಡಿದ್ವಿ. ಅಲ್ಲಿಂದ ಅವನಿಗೆ ಇನ್ಫಾರ್ಮೇಷನ್ನು ಮುಟ್ಟಿತು, TV ಚಾನಲ್ನವ್ರು ಬರ್ತಾರೆ ಅಂತ.
ಯಾವ ಟಿ ವಿ ಚಾನಲ್ ಅವರು ಅಂತ ಹೇಳಿದ್ರು. ಇಂಥ ಟಿ ವಿ ಚಾನಲ್ ಅಂತ ಹೇಳಿದ್ವಿ. ಹೌದಾ, ಹಂಗಾದ್ರೆ ID ಕಾರ್ಡ್ ಎಲ್ಲಿ ಎಂದು. ಭಾಳ ಬುದ್ಧಿವಂತ ಇದ್ದಾನೆ ವೀರಪ್ಪನ್. ನಾವು ಒಂದು ID ಕಾರ್ಡ್ ಮಾಡಿಸ್ಕೊಟ್ವಿ. ID ಕಾರ್ಡ್ ಮಾಡಿಸ್ಬಿಟ್ಟು ಇದೇ ID ಕಾರ್ಡ್ ನೋಡಿ ಅಂತ. ಆಯಿತು ಅಂತ ಹೇಳಿದ್ರು. ಆಮೇಲೆ ಹಂಗಿದ್ರೆ ಅವ್ರದ್ದು ರೇಷನ್ ಕಾರ್ಡ್ ಕೊಡಿ ಅಂತ. ನಾವು ಬಾಂಬೆಯಿಂದ ಬರೋದು ಅಂತ ಹೇಳಿದ್ವಿ. ರೇಷನ್ ಕಾರ್ಡ್ ಕೇಳಿದ್ರು. ಏನು ಮಾಡೋದು, ನಾವು ಮಾಡಿಸಿ ರೇಷನ್ ಕಾರ್ಡನ್ನು ಅಲ್ಲಿ ಬಾಂಬೆಯಿಂದ ತರಿಸ್ಕೊಂಡು ಅದೇ ಟೈಪ್ ಇರ್ತಾವಲ್ಲ ಆ ಭಾಷೆದು ಮಾಡಿ ರೇಷನ್ ಕಾರ್ಡ್ ಕಳಿಸಿದ್ರು. ರೇಷನ್ ಕಾರ್ಡು ಮುಟ್ತವ್ರಿಗೆ. ಆಮೇಲೆ ನಮ್ಮವರಲ್ಲಿ ಫೋನ್ ಮಾಡಬೇಕು ಅಂತ ಹೇಳಿದ್ರು. ಅವನ ಕಡೆಯವರು ಇರ್ತಾರಲ್ಲ ಚಾನಲ್ಗೆ. ಇದು ಅದೇನು ಮೊಬೈಲೆಲ್ಲ ಇದ್ಬೇಕು, ಅದು ಸ್ಟ್ಯಾಟಿಕ್ ಆಫೀಸ್ ಇರ್ತಾವಲ್ಲ, ಸ್ಟ್ಯಾಟಿಕ್ ಅಫಿಷಿಯಲ್ ಅಲ್ಲ, ಆಫೀಸಲ್ಲಿ ಇರ್ತಾವಲ್ಲ ಸ್ಟ್ಯಾಟಿಕ್. ಆಯಿತು ಅಂತೇಳಿ ನಾವು ಅಲ್ಲಿ ಪಾಪ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಟಿ ವಿಯವರು. ಅವ್ರ ಹೆಸರು ಹೇಳ್ಬೇಕು ಎಲ್ಲ ಗೊತ್ತಿಲ್ಲ, ಅದಕ್ಕೆ ಹೇಳೋದಿಲ್ಲ. ಓಕೆ. ಆ ಚಾನಲ್ ಹೆಸರು ಬಾಂಬೆ ಚಾನಲ್. ಅದು ಬಾಂಬೆ ಅವರು ಎಲ್ಲ ಕಡೆ ಎಲ್ಲ ಕಡೆ ನಮಗೂ ನೆಟ್ವರ್ಕ್ ಇದೆ ಎಲ್ಲ ಕಡೆ ದೇವಘಾಟವರ್ತಿ. ಸೊ ಮಾಡ್ತೀವಿ ಸರ್ ಅಂತ ಹೇಳಿದ್ರು, ಎಲ್ಲ ಕೋಆಪ್ ಮಾಡಿದ್ರು. ಆಮೇಲೆ ಅಲ್ಲಿ ಲ್ಯಾಂಡ್ಲೈನ್ ನಂಬರು ಕೊಟ್ವಿ. ಅಲ್ಲಿಗೆ ಮಾತಾಡಿಸ್ತೇವೆ. ಅಲ್ಲಿ ಹೌದು ಅವ್ರು ಇವರೇ, ನಾವೇ ಕಳಿಸಿರೋದು, ನಮ್ಮ ಇವನೇ, ನಾವು ಮಾಡಬೇಕು ಅಂತಿದ್ದೀವಿ, ನಿಮ್ಮ ಎಲ್ಲ ಬೇರೆಯವ್ರು ಏನೋ ಮಾಡ್ತಾರೆ, ನಿಜವಾದ ಸತ್ಯ ನಿಮ್ಮ ಹತ್ರ ತಿಳ್ಕೊಂಡು ನಾವು ತಿಳಿಸ್ಬೇಕು ಅಂತ ಆ ಥರ ಎಲ್ಲ ಅವರು ಎಲ್ಲ ಮಾತಾಡಿದ್ರು. ತಿರುಗಿ 2-3 ಸತಿ ಮಾಡಿ ಅವ್ರಿಗೆ ಒಬ್ರಿಗೆ ಹೇಳೇ ಇಟ್ಟಿದ್ವಿ. ಪಾಪ ಕೋಆಪ್ರೇಟೆಡ್ ವೆರಿ ವೆಲ್. ಅವ್ನು ಫೋನ್ ಮಾಡಿದಾಗೆಲ್ಲ ಆತನೇ ಮಾತಾಡ್ಕೊಂಡು ಅವ್ರಿಗೆ ತಿಳಿಸೋದು, ಅವ್ರ ಕಡೆಯವ್ರಿಗೆ ತಿಳಿಸೋದು ಮಾಡಿದ್ರು. ಆಮೇಲೆ ಅದೆಲ್ಲ ಆದಮೇಲೆ ನಾವು ಒಂದು ದಿವಸ ಡೇಟ್ ಫಿಕ್ಸ್ ಆಯಿತು. ಇಂಥ ದಿನ ಹೋಗಬೇಕು ಅಂತ. ಇಂಥ ದಿವಸ ಬನ್ನಿ ಅಂತ ಹೇಳ್ದ. ಅದು ಏನೋ ಒಂದು ಹೋಗ್ಬೇಕು ಅಂದರೆ ಇವತ್ತು ನೀವು ಅವನ ಜೊತೆ ಹೋಗ್ಬೇಕು ಅಂದರೆ ಒಬ್ಬ ಬರ್ತಾರೆ, ಒಬ್ಬ ರಾಮಣ್ಣ ಅಂತ ಬರ್ತಾನೆ ಅಂತ ಹೇಳಿ. ರಾಮಣ್ಣ ನಿಮ್ಮನ್ನು ಇಂಥ ಕಡೆ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ಬನ್ನಿ ಅಂದಿರ್ತಾನೆ. ಆ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ನೀವು ರಾಮಣ್ಣ ಕರ್ಕೊಂಡೋಗಿ ಇನ್ನೊಂದು ಕಡೆ ಊರಿಗೆ ಕರ್ಕೊಂಡು ಹೋಗ್ತಾನೆ. A ಊರಿಂದ B ಊರಿಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವ್ನು ಬಿಡ್ತಾನೆ ನಿಮ್ಮನ್ನ. ಅಲ್ಲಿಂದ ಅವನು ರಾಮಣ್ಣ ವಾಪಸ್ B-ನಲ್ಲಿ ಯಾರು ಸೀನಣ್ಣ ಇರ್ತಾನೆ, ಅವ್ನು ಕರ್ಕೊಂಡು ಹೋಗ್ತಾನೆ ನಿಮ್ಮನ್ನ. ಅವ್ನು ಕರ್ಕೊಂಡೋಗಿ ಇನ್ನೊಂದು ರೋಡಲ್ಲೆಲ್ಲ ಬಿಡ್ತಾನೆ. ಅಲ್ಲಿ D ಇರ್ತಾನೆ. ಓಕೆ. ಅಲ್ಲಿ ಇನ್ನೊಬ್ಬ ವೆಂಕಣ್ಣ ಇರ್ತಾನೆ, ಅವನು ಕರ್ಕೊಂತಾನೆ. ಅವನು ಅಲ್ಲಿಂದ ಕರ್ಕೊಂಡೋಗಿ ನಿಮಗೆ ಇನ್ನೊಂದು ಜಾಗ, ಈ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಡೈರೆಕ್ಟ್ ಯಾರು ವೀರಪ್ಪನ ಹತ್ರ ಹೋಗಲ್ಲ. ಇವ್ರು ಯಾರ್ಯಾರು ಸೋಕಾಲ್ಡ್ ವೀರಪ್ಪನ್ ಸಪೋರ್ಟರ್ಸು, ಅವನು ಈ ಶಿಷ್ಯರು ಎಲ್ಲ ಅಂದರೆ ಅವರೇ ಅವ್ನು ನೋಡಿಲ್ಲ, ಅವ್ರ ಹತ್ರಕ್ಕೆ ಹೋಗೋದಿಲ್ಲ, ಯಾರೋ ಒಂದು ಫ್ಯೂ ಮಾತ್ರ. ಸೊ ಅವ್ನು ತೊಗೊಂಡೋಗಿ ಅಲ್ಲಿ ಈಗ ಬಿಡ್ತಾನೆ. ಅವನು ಕರ್ಕೊಂಡೋಗ್ಬಿಟ್ಟು ನಿಮ್ಗೆ ಒಂದು ಜಾಗದಲ್ಲಿ ಕುಂಡಿಸ್ಬಿಟ್ಟು ಇಲ್ಲಿ ಇರಿ ಅಂತದ್ದು. ಅವತ್ತು ನೈಟ್ ಹಾಲ್ಟ್ ಆಗಬೇಕು ಅವನು. ನಿಮಗೆ ಫುಲ್ ಅವನು ಯಾರು ಹೋಗಿರ್ತಾನೆ, ಅವನು ಮೀಡಿಯಾ ಆಗಲಿ ಯಾರೇ ಆಗಲಿ, ಈ ಅಷ್ಟು ಹಾಲ್ಟ್ ದೇರ್. ಹಾಲ್ಟ್ ಆದಮೇಲೆ ಇವರೆಲ್ಲ ಯೋಚನೆ ಮಾಡ್ತಾರೆ. ಅವನು ವಾಚ್ ಇಟ್ಕೊತಾನೆ ಎಲ್ಲ ಕಡೆ. ಆ ಏರಿಯಾ ಒಂದು 25 ಕಿಲೋಮೀಟ್ರ್. ಅವನು ಯಾರನ್ನ ಮಾಡಿದ್ರ ಪೊಲೀಸ್ ಏನೇ ಮೂಮೆಂಟ್ ಇದೆಯಾ ಏನಲ್ಲಿ ಅದೆಲ್ಲ ನೋಡ್ಬಿಟ್ಟು ಕನ್ಫರ್ಮ್ ಆದ್ರೆ ಅಷ್ಟೇ ಇಲ್ಲದ್ರೆ ಬರೋದಿಲ್ಲ ಅವರು. ಹಂಗೆ ಮಾಡ್ಕೊಂಡು ವೆಯ್ಟ್ ಮಾಡಿಸ್ತಾರೆ. 1 ಡೇ ಆಗ್ಬೋದು, 2 ಡೇ ಆಗ್ಬೋದು, 3 ಡೇಸ್ ಆಗ್ಬೋದು. ಓಕೆ. ಅಲ್ಲಿ ಊಟ ಕೊಡ್ತಾರೆ. ಆಮೇಲೆ ನೆಕ್ಸ್ಟು ಅಲ್ಲಿಂದ ಆಯಿತು ಅಂತ ಹೇಳ್ಬಿಟ್ಟು ಅವನ್ನ ರಾತ್ರಿ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ನೈಟು ಗೊತ್ತಾಗ್ಬಾರ್ದು ಅವ್ನಿಗೆ ಯಾವ ಏರಿಯಾ ಅಂತ. ಅದಕ್ಕೋಸ್ಕರ ಬಂದವ್ರನ್ನ ಸ್ಟೇ ಮಾಡಿಸೋದು. ಆಮೇಲೆ ಹೋಗೋಕೆ ಮುಂಚೆ ಎಲ್ಲ ಚೆಕ್ ಮಾಡಿರ್ತಾರೆ. ನೋ ಗ್ಯಾಡ್ಜೆಟ್ಸ್, ಎಲೆಕ್ಟ್ರಾನಿಕ್ ಐಟಮ್ ಏನು ತೊಗೊಂಡೋಗಿಲ್ಲ ಅವನ ಹತ್ರ. ಫೋನು ತೊಗೊಂಡೋಗಿಲ್ಲ, ರೇಡಿಯೋ ತೊಗೊಂಡೋಗಿಲ್ಲ, ಪೇಜರ್ ಇಲ್ಲ, ಯಾವ ಎಲೆಕ್ಟ್ರಿಕಲ್ದು ಯಾವುದೂ ಇಲ್ಲ. ಎಲ್ಲ ಚೆಕ್ ಮಾಡ್ತಾರೆ ಇಲ್ಲಿ ಏರ್ಪೋರ್ಟಲ್ಲಿ ಚೆಕ್ ಮಾಡ್ತಾರೆ. ಭಾಳ ಬುದ್ಧಿವಂತ ಇದ್ದಾರೆ ಮಾತ್ರ. ಆಮೇಲೆ ಕರ್ಕೊಂಡೋಗಿ ಅಲ್ಲಿಂದ ಏನು ಮಾಡ್ತಾರೆ, ರಾತ್ರಿ ಕರ್ಕೊಂಡೋಗಿ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇರ್ತಾನೆ. ಆಮೇಲೆ ಅವನ ಕಡೆ 4-5 ಜನ ಇದ್ರಲ್ಲ ಕ್ಲೋಸು, ಅವರೆಲ್ಲ ಬಂದು ನೋಡ್ತಾರೆ ಫಸ್ಟು ಯಾರಿದ್ದಾರೆ ಯಾರೆಲ್ಲ, ತಿರ್ಗಿ ಅವ್ರು ಬೇರೆ. ಆಮೇಲೆ ಹಿ ವಿಲ್ ಕಮ್, ಏನೋ ಭೇಟಿ ಆಗಂಗಿದ್ರೆ. ಇವನು ನಮ್ದು ಹಂಗೆ ಆಯಿತು. ಇವನು ಪಾಪ ಹೋದ, TV ಚಾನಲಿಂದ ಹೋದ. 3 ದಿನ ಇದ್ದ ಅಲ್ಲಿ. 3 ದಿನ ನಿಲ್ಲಿಸಿದ್ರು ಇವನ್ನ. ಏನು ಅನುಮಾನ ಬಂತೇನು. ಆಯಿತು ಅಂತ ಹೇಳಿದ್ರು. ಇನ್ನೆಷ್ಟೇ ಕರ್ಕೊಂಡು ಹೋದ್ರು ಇನ್ನೊಂದು ಕಡೆಗೆ. ಇಲ್ಲಿ ಬರ್ತಾನೆ ಅಂದರು. ಅಷ್ಟರೊಳಗೇನೋ ಡೌಟ್ ಬಂದ್ಬಿಟ್ಟೈತೆ. ಅವರೆಲ್ಲ ಫೋನ್ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತದೆ, ನಮ್ಗೆ ಗೊತ್ತಾಗಿಲ್ಲ. ಎಲ್ಲೋ ಏನೋ ಮಿಸ್ ಹೊಡೆದ್ಬಿಟ್ಟೈತೆ. ಈ ಸೈಡ್ ನೋ, ನಮಗೇನು ಭಯ ಆಯಿತು ಅಂದರೆ ಇವನ್ನ ಹೊಡೆದಾಕ್ಬಿಟ್ರೆ ಏನು ಮಾಡೋದಪ್ಪ, ಕಳಿಸ್ಬಿಟ್ಟಿದ್ದೀವಿ. ಈಗ ನಿಮ್ಮನ್ನು ಕಳಿಸ್ಬಿಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ. ನಮಗೇನಾದ್ರೆ ನಿಮ್ಗೇನಾದ್ರೆ ನಾನು ನಿಮ್ಮ ತಂದೆ ತಾಯಿಗೆ ಏನು ಹೇಳ್ಬೇಕು, ಗೌರ್ಮೆಂಟ್ಗೆ ಏನು ಹೇಳ್ಬೇಕು, ಮಕ್ಳಿಗೆ ಏನು ಹೇಳ್ಬೇಕು, ಭಾರಿ ಪಜಿತಿಯಲ್ಲ. ಏನಪ್ಪ ಹಿಂಗಾಗೋಯ್ತು ಅಂತೇಳಿ ನಾವು ಒದ್ದಾಡ್ಬಿಟ್ವಿ. ಏನು ಮಾಡೋಂಗಿಲ್ಲ, ನುಗ್ಗಂಗಿಲ್ಲ ಬೇರೆ. ನುಗ್ಗಿಬಿಟ್ರೆ ಹೊಡೆದಾಕ್ಬಿಟ್ರೆ ಅವನು.
ಏನು ಮಾಡೋದು? ಹಂಗೆ ಮಾಡಿ ಅವ್ನಿಗೆ ಡೌಟ್ ಬಂದು ಕೊನೆಗೆ ಅವನೇನು ಅಂದರೆ ಬಿಕಾಸ್ ದೇ ಆರ್ ಇವನು ಯಾರು ಈ ಬಿಲೀವ್ ದಟ್ ಈಸ್ ಎ ಮೀಡಿಯಾ ಪರ್ಸನ್ ಓನ್ಲಿ, ಬಟ್ ವೆದರ್ ಈಸ್ ಟೇಕನ್ ಪೊಲೀಸ್ ಹೆಲ್ಪ್ ಅನ್ನೋದು ಅವ್ನಿಗೆ ಡೌಟ್ ಬಂದ್ಬಿಡ್ತು. ಬಿಕಾಸ್ ಈಸ್ ಮೀಡಿಯಾ ಪರ್ಸನ್ ಅನ್ನೋದಕ್ಕೆ ವಾಪಸ್ ಕಳಿಸ್ತಾ ಅವ್ನಿಗೇನು ಮಾಡ್ದಲೆ ವಿತೌಟ್ ಹರ್ಟಿಂಗ್ ಹಿಮ್. ಇಲ್ಲ ಅಂದರೆ ಏನು ಮಾಡೋನು ಗೊತ್ತಿಲ್ಲ. ಅಂದರೆ ವೀರಪ್ಪನಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯವರು ಅನ್ನುವಂಥ ಕ್ಲೂ ಬಂದಿತ್ತಾ? ಹೋದಂಥ ಮೀಡಿಯಾ ಪರ್ಸನ್ ಅವನಿಗೆ ಅದೇ ಅವ್ನು ಬೆಟ್ಟ ಸ್ಟಿಲ್ ಹಿ ಇಸ್ ಇನ್ ಕನ್ಫ್ಯೂಷನ್ ಅನ್ನೋ ಕಾರಣಕ್ಕೆ ವಾಪಸ್ ಕಳಿಸ್ತಾ. ಅನುಮಾನ ಆಗ್ಬಿಡ್ತು. ಓಕೆ, ಪೊಲೀಸ್ ಕಡೆಯವನು ಇರ್ಬೋದು, ಇವನು ಮೀಡಿಯಾದವನು ಇದ್ದಾನೆ, ಬಟ್ ಮೀಡಿಯಾಕ್ಕೆಲ್ಲ ಪೊಲೀಸರ ಸಹಾಯ ತಗೊಂಡು ಬಂದ. ಹಂಗಾಗಿ ಈ ಕೇಮ್ ಬ್ಯಾಕ್. ಇಂಥವು ಭಾಳಷ್ಟು ನಾವು ಕಡೆ ಓದಿ ತೀರಾ ಹತ್ರ ಇನ್ನೇನು ನಾಳೆ ಸಿಕ್ಕುತ್ತೆ ಅಂದರೆ ಅದು ಫೇಲ್ಯೂರ್ ಹಾಕ್ಕೊಂಡು ಹೋಗ್ತಾ ಬಂತು. ಆಮೇಲೆ ನಾವು ಇನ್ನೊಂದು ಡಿಸೈಡ್ ಮಾಡೋದು, ಇವನಿಗೆ ಇಲ್ಲೇ ಇದ್ದರೆ ಹಿಂಗಾಗಲ್ಲ ಅಂತ ಹೇಳ್ಬಿಟ್ಟು ಯಾವ ಏರಿಯಾದಲ್ಲಿ ಒಂದು ಕಡೆಗೆ ಇವನು ತಳ್ಳೋಣ ಅಂತ ನಾವು ಲೆಕ್ಕ ಹಾಕ್ಕೊಂಡು ವಾಂಟೆಡ್ ಟು ಪುಷ್ ಹಿಮ್ ಟು ಒನ್ ಏರಿಯಾ. ಸೊ ವಿ ಸ್ಟಾರ್ಟೆಡ್ ಆಪರೇಷನ್ ಇನ್ ಸರ್ಟನ್ ಏರಿಯಾಸ್. ಈಗ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡ್ಬರ್ತಾರಲ್ಲ, ಹಂಗೆ ಸುಮ್ಮನೆ ಅಲ್ಲಿ ಗಲಾಟೆ ಮಾಡೋದು ಒಂದೊಂದು ಎಲ್ಲ ನಮ್ಮ ಜನಕ್ಕೂ ಪೊಲೀಸ್ರಿಗೂ ಗೊತ್ತಿರ್ತಿರಲಿಲ್ಲ. ಎಲ್ಲರೂ ಎರಡು ತಮಿಳ್ನಾಡು ನಾವು ಕಮಾಂಡ್ರಿಗೆ ಮಾತ್ರ ನಾವು ತಿಳ್ಕೊಂಡಿರ್ತೀವಿ. ಅಲ್ಲಿ ಹೋಗಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಅಲ್ಲೇ ಇದ್ದಾನೆ ಅಂತ ನಾವು ಹೇಳೋದು, ನಾವು ಹೋಗೋದು. ಅಲ್ಲಿಂದ ಶಬ್ದ ಮಾಡಿದ್ರೆ ಅವ್ನು ಬೇರೆ ಕಡೆಗೆ ಹೋಗ್ತಾನೆ. ಹಂಗೆ ಹೋಗಿ ವಿ ಕಾರ್ನಾಡ್ ಆ ಕಡೆಗೆ ಬರೋಂಗೆ ಮಾಡಿದ್ವಿ. ಒಂದು ಕಡೆ ಅಲ್ಲಿ ಮಾಡಿದ್ಮೇಲೆ ಏನಂದ್ರೆ ಇವ್ರು ಹಂಗೆ ಆಗೋದಿಲ್ಲ, ಇವನಿಗೆ ಏನಾದರೂ ಅವ್ನಿಗೆ ಸ್ನೇಹ ಬೆಳೆಸ್ಬಿಟ್ಟು ಏನಾದ್ರು ಪಿಕಪ್ ಮಾಡ್ಬೇಕಂತ. ದಟ್ ವಾಸ್ ದಿ ಪ್ಲ್ಯಾನ್. ಇಲ್ಲ ಅಂದ್ರೆ ಆಗೋದಿಲ್ಲ ಅಂತ. ಲೋಕಲ್ ಜನಗಳು ಯಾರಾದರೂ ಒಬ್ಬರು ಹೋಗೋದು ಬರೋದು ಮಾಡೋದು. ಇಲ್ಲಾಂದರೆ ಭಾಳ ಕಷ್ಟ ಆಯ್ತು. ಮತ್ತು ಯಾರನ್ನೂ ನಂಬಲ್ಲ ಅವನು. ಈ ಡಸಂಟ್ ಬಿಲೀವ್ ಎನಿಬಡಿ, ಡಸಂಟ್ ಟ್ರಸ್ಟ್ ಎನಿಬಡಿ. ಅವ್ರ ಪಕ್ಕದವ್ರನ್ನೂ ನಂಬಲ್ಲ, ಅವ್ನ ಜೊತೆಗಿದ್ದವ್ರೂ ನಂಬ್ತಾ ಇರಲಿಲ್ಲ. ಯಾರನ್ನೂ ನಂಬೋ ಪ್ರಶ್ನೆನೇ ಇಲ್ಲ ಅವರು. ಅದೇ ರೂಢಿ ಆಗ್ಬಿಟ್ಟೈತೆ ಪಾಪ. ಈಗ ಪ್ರಾಣಿಗಳಿದ್ದಂಗೆ, ಪ್ರಾಣಿಗಳು ನೋಡಿದರೆ ಹೆಂಗೆ ನೋಡ್ತಿರ್ತಾವೆ ಆ ಕಡೆ ಈ ಕಡೆ. ಹುಲಿ ಆಗಲಿ ಸಿಂಹ ಆಗಲಿ ಯಾವುದು ಅಷ್ಟು ಜೋರಾಗಿದ್ರು ಅವು ಆ ಕಡೆ ಈ ಕಡೆ ಯಾವಾಗಲೂ ಅಲರ್ಟ್ ಇರ್ತಾವೆ ನೋಡಿ. ಇಷ್ಟು ಅಲರ್ಟ್ ಅಲ್ಲಿ ನೆವರ್ ಇಷ್ಟು ಬಿಲೀವ್ ಎನಿಬಡಿ. ಆ ರೀತಿ ನಾವು ಮಾಡ್ಕೊಂಡು ಏನೇ ನಾವು ಮಾಡೋಕ್ಕೆ ಹೋದ್ರೂ ಅವನಿಗೆ ಇನ್ಫಾರ್ಮೇಷನ್ ಡೌಟ್ ಇಷ್ಟು ದಿವಸ ಪಾಸ್ ಆಗ್ಬೇಕು ನೋಡಿ. ABCD ಹೋಗೋಷ್ಟೊಳಗೆ ಏನಾದರೂ ಒಂದು ಡೌಟು ಆಗಿಬಿಡೋದು. ಹಂಗಾಗಿ ಇಷ್ಟು ಅವಾಯ್ಡ್. ಮತ್ತು ಅವನು ಎಲ್ಲರೂ ಹೇಳ್ದಂಗೆ ಏನಂಗಿಲ್ಲ, ಅವನು ಒಂದು ಜಾಗ ಸೆಲೆಕ್ಟ್ ಮಾಡಿ ಕೂತಿರ್ತಾನೆ, ಸಮ್ ಪ್ಲೇಸ್ ವೇರ್ ಈ ಕ್ಯಾನ್ ವಾಚ್ ಫಾರ್ ಅಬೌಟ್ 10 kilometers 15 kilometers ಎನಿಬಡಿ ಕಮಿಂಗ್ ಗೋಯಿಂಗ್ ಎಲ್ಲ. ಏನಾದರೂ ಏನು ಮಾಡ್ತಾನೆ, ಸರ್ ನಿಮ್ದು ಅಲ್ಲಿ ಬರೋ ಅಷ್ಟೊಳಗೆ ಇಲ್ಲಿ ಇಳಿದು ಎಸ್ಕೇಪ್ ಆರಾಮಾಗಿ ಹೋಗ್ತಾರೆ. ಏನು ಓಡೋಗೋದು ಏನು ಬೇಕಾಗಲ್ಲ ಅವ್ರಿಗೆ, ಯಾಕೆಂದರೆ ಅಷ್ಟು ಟೈಮ್ ಇರ್ತದೆ. ಇಳಿದ್ಬಿಟ್ಟು ನಿಧಾನಕ್ಕೆ ಹಂಗೆ ಹೋಗ್ಬಿಟ್ರೆ ಆಯ್ತು. ಕಾಡು ಸಿಕ್ಕಾಪಟ್ಟೆ ಪರಿಚಯ ಆಗಿಬಿಟ್ಟಿತ್ತು ಅವನಿಗೆ. ಇಲ್ಲ ಅಷ್ಟು ಎಲ್ಲರೂ ಹೇಳ್ದಂಗೆ ಮೀಡಿಯಾದಲ್ಲಿ ಹೇಳ್ದಂಗೆ ಎಲ್ಲ ಕಾಡು ಪರಿಚಯನೂ ಇರಲಿಲ್ಲ. ಇಷ್ಟು ಟೇಕ್ ಲೋಕಲ್ ಗೈಡ್ ಆಲ್ಸೋ ಅವನು. ಹೌದಾ? ಕೆಲವೆಲ್ಲ ಗೊತ್ತಿತ್ತು, ಕೆಲವೆಲ್ಲ ಬೇರೆಯವ್ರನ್ನ ಕರ್ಕೊಂಡೋಗಿ ಇಲ್ಲಿ ಬಿಟ್ಟು ಬಾ ಅಲ್ಲಿ ಬಿಟ್ಟು ಬಾ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಒಂದೊಂದು ಸತಿ. ನಾವು ಅಷ್ಟು ಸತಿ ಓಡಾಡೋದಲ್ಲ. ಕೆಲವು ಏರಿಯಾ ಇಟ್ಸ್ ಓಕೆ, ಕೆಲವು ಏರಿಯಾದಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್.